ನಂದು ಹಿಂದಿನ ವಿಡಿಯೋ ಒಳಗೆ ನೋಡ್ರಿ ನಾನು ಸ್ವರ್ಣನಗರಿ ಎಕ್ಸ್‌ಪ್ರೆಸ್ ತೊಗೊಂಡು ಜೈಸಲ್ಮೇರ್ ಮುಟ್ಟಿದೆ. ಜೈಸಲ್ಮೇರ್ ಒಳಗೆ ಮಸ್ತ್ 2 ದಿನ ಅಡ್ಡಾಡಿ ಅಲ್ಲಿ ಜೈಸಲ್ಮೇರ್ದ ಸ್ಯಾಂಡ್ ಡ್ಯೂನ್ಸ್ ಎಲ್ಲ ಮಸ್ತ್ ಎಕ್ಸ್ಪ್ಲೋರ್ ಮಾಡಿದೀವಿ. ಇನ್ನೊಂದು ಚಾನಲ್ ಒಳಗೆ 3 ವ್ಲಾಗ್ ಅಪ್ಲೋಡ್ ಅದಾವ್ರಿ. ಜೈಸಲ್ಮೇರ್ಗೆ ನೀವು ಹೆಂಗೆ ಬರಬೇಕು, ಎಲ್ಲರ ಸ್ಟೇ ಮಾಡ್ಬೇಕಂದ್ರೆ ಏನೇನೆಲ್ಲ ಆಪ್ಷನ್ ಆ ವಿಡಿಯೋ ಒಳಗೆ ನೋಡಕ್ಕೆ ಸಿಗುತ್ತೆ. ಈಗ ನಾನು ಜೈಸಲ್ಮೇರ್ದಿಂದ ವಾಪಸ್ ಬರಬೇಕಾಗಿತ್ತು ನಮ್ಮ ಬೆಂಗಳೂರಿಗೆ, ಅದಕ್ಕೆ ನಾನು ಟ್ರೈನ್ದ ಆಪ್ಷನ್ ನೋಡಿದೆ. ಜೈಸಲ್ಮೇರಿಂದ ಜೋಧ್ಪುರಿಗೆ ನಾನು ಸ್ವರ್ಣನಗರಿ ಎಕ್ಸ್‌ಪ್ರೆಸ್ ಒಳಗೆ ಬಂದೆ. ಅದು ಇನ್ನೊಂದು ಚಾನಲ್ ಒಳಗೆ ನಿಮ್ಗೆ ಒಂದು ಶಾರ್ಟ್ ವ್ಲಾಗ್ ಒಳಗೆ ನೋಡಕ್ಕೆ ಸಿಗುತ್ತೆ. ಅದು ಒಂದು ಹಾಂಟೆಡ್ ವಿಲೇಜ್ದು ಲಾಗ್ ಐತಿ, ಅದ್ರೊಳಗೆ ಮಿಕ್ಸಪ್ ಐತಿ. ಆಮೇಲೆ ನಾನು ಜೋಧ್ಪುರದಿಂದ ಈಗ ವಾಪಸ್ ಬೆಂಗಳೂರು ಮುಟ್ಬೇಕಿತ್ತು. ನನಗೆ ತಾತ್ಕಾಲ ಒಳಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಲಾಸ್ಟ್ ಮೂಮೆಂಟ್ ಒಳಗೆ ಬುಕ್ ಮಾಡಿದ ಟಿಕೆಟ್ಗಳು ಯಾವುದು ಕನ್ಫರ್ಮ್ ಆಗಿರಲಿಲ್ಲ. ಅದಕ್ಕಂತೇಳಿ ಕಟ್ ಜರ್ನಿ ಮಾಡೋಣ ಅಂತೇಳಿ ಜೋಧ್ಪುರದಿಂದ ಅಹಮದಾಬಾದ್ ಬಂದು, ಅಹಮದಾಬಾದಿಂದ ಮುಂಬೈದಿಂದ ಪುಣೆಯಿಂದ ಬೆಂಗಳೂರು ಬರ್ಬೇಕಂತೇಳಿ ಹಿಂಗೆ ರೂಟೇಷನ್ ಹಾಕೊಂಡಿದ್ದೆ ರೀ. ಬಟ್ ಈ ರೂಟೇಷನ್ ಒಳಗೂ ನನಗೆ ಪ್ಲ್ಯಾನ್ ವರ್ಕ್ ಆಗಿಲ್ಲ. ನನಗೆ ಟಿಕೆಟ್ ಸಿಗಲ್ದ ನಾನು ಈ ಜರ್ನಿ ಒಳಗೆ 8,000 ರೂಪಾಯಿ ಖರ್ಚು ಮಾಡ್ತೀನಿ. ಅದು ಹೆಂಗಾಗತ್ತೆ ಏನೇನೆಲ್ಲ ನೀವು ಈ ವಿಡಿಯೋ ಒಳಗೆ ನೋಡೋಕೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಎಲ್ಲರಿಗೂ ಶುಭ ಮುಂಜಾನೆ. ಹೌದ್ರಿ, ನಾನು ಟ್ರೈನ್ ಬೋರ್ಡ್ ಮಾಡತ್ತೀನಿ ಬೆಳಗ್ಗೆ 5 ಗಂಟೆಗೆ. ಟೈಟಲ್ಲ ತಮ್ಮನೇಲಿ ನೋಡ್ಕೊಂಡು ಹಿಡಿದಿರ್ತೀರಿ ಯಾವ್ದು ವಿಡಿಯೋ ಐತೆ ಅಂತೇಳಿ. ಫುಲ್ಲಿ ಡಿಫ್ರೆಂಟ್ ಐತ್ರಿ. ಯಾಕಂತಂದ್ರೆ ನಾನು ರೀಸೆಂಟಾಗಿ ಇಲ್ಲೇ ರಾಜಸ್ಥಾನದ್ದು ಅಡ್ಡಾಡ್ತಿದ್ದೆ, ಮಸ್ತ್ ಜೈಸಲ್ಮೇರ್ ಅಡ್ಡಾಡಿದೆ. ಹಿಂದಿನ ವಿಡಿಯೋ ನೋಡ್ರಿ ಅಂತ ಅನ್ಕೋತ ನಾನು ಜೈಸಲ್ಮೇರ್ಗೆ ಬಂದಿದ್ದೆ. ನಾನು ಯಾವುದಂತಂದ್ರೆ ಸ್ವರ್ಣನಗರಿ ಎಕ್ಸ್‌ಪ್ರೆಸ್ ತೊಗೊಂಡೆ. ನಿದ್ದಿಗನ್ನಾಗೆದ್ದನಲ್ಲ, ಅದಕ್ಕೆ ಹಂಗೆ ಸ್ವರ್ಣನಗರಿ ಎಕ್ಸ್‌ಪ್ರೆಸ್ ತೊಗೊಂಡು ನಾನು ಜೈಸಲ್ಮೇರ್ ಬಂದಿದ್ದೆ. ಜೈಸಲ್ಮೇರದಿಂದ ಅದೇ ಎಕ್ಸ್‌ಪ್ರೆಸ್ ತೊಗೊಂಡು ಜೋಧ್ಪುರ ಬಂದು ಬೆಳಗ್ಗಿಂದ ನಾನು ಈ ಟ್ರೈನ್ ಜರ್ನಿ ಮಾಡತ್ತೇನೆ ರೀ. ನಾನೀಗ ಹೊಂಟೀನಿ ಜೋಧ್ಪುರದಿಂದ ಸಾಬರ್ಮತಿಗೆ, ಅಂತಂದ್ರೆ ಅಹಮದಾಬಾದಿಂದ ನಂದು ಮುಂದೆ ಟಿಕೆಟ್ ಐತಿ ಅಹಮದಾಬಾದ್ ಮುಂಬೈ ಸೆಂಟ್ರಲ್ ಶತಾಬ್ದಿ ಎಕ್ಸ್‌ಪ್ರೆಸ್ ಒಳಗೆ. ಸೊ ನೋಡೋಣ ಅಂತ. ನಂದು ವೇಟಿಂಗ್ ಐತಿ, ಕನ್ಫರ್ಮ್ ಆಗುತ್ತೋ ಇಲ್ಲ ಏನೋ ಗೊತ್ತಿಲ್ಲ. ಅರ್ಜೆಂಟಾಗಿ ನಾನು ಬೆಂಗಳೂರು ಮುಟ್ಟೋದು ಬಂತು. ಅದ್ರ ಸಂಬಂಧ ನಾನು ಹಿಂಗೆ ಕಟ್ ಕಾಂಬಿನೇಷನ್ ಹೊಂಟೇನೆ. ಡೈರೆಕ್ಟ್ ಟಿಕೆಟ್ ಅಂತೂ ಈ ಲೈನ್ ಒಳಗೆ ಯಾವತ್ತೂ ಸಿಗೋಂಗಿಲ್ಲ. ನೀವು ರಾಜಸ್ಥಾನಿ ಮಾರ್ವಾಡೀಸ್ ಯಾರು ಅದಾರ ಅಂದ್ರೆ ನೀವು ರಿಲೇಟ್ ಮಾಡ್ಬೋದು ಈ ಮ್ಯಾಟ್ರಿಗೆ. ಯಾಕಂತಂದ್ರೆ 1 ತಿಂಗಳು 2 ತಿಂಗಳು ಇದ್ದಾಗ ಸಿಗೋಂಗಿಲ್ಲ, 1 ದಿನ 2 ದಿನ ಮೊದಲೇ ಟಿಕೆಟ್ ಸಿಗೋದಂತ ಮರ್ತ ಬಿಡೋದು ನೋಡ್ರಿ. ಸೊ ನಾನು ಈಗ ಟ್ರಾವೆಲ್ ಮಾಡತ್ತೀನಿ ಭಗತ್ ಕಿ ಕೋತಿಯಿಂದ ಚೆನ್ನೈಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಒಳಗೆ. ಜೋಧ್ಪುರ ಒಳಗೆ ಒಂದು ಸಬರ್ಬನ್ ರೈಲ್ವೆ ಸ್ಟೇಷನ್ ರೀ ಇದೆ, ಭಗತ್ ಕಿ ಕೋತಿ ಅನ್ನೋದು. ಇದೇ ರೈಲ್ವೆ ಸ್ಟೇಷನಿಂದನೇ ಮೊದಲ ಆಫ್ಟರ್ ಇಂಡಿಪೆಂಡೆನ್ಸ್ 2 ಟ್ರೈನ್ ಸ್ಟಾರ್ಟ್ ಆಗಿದ್ದು. ಸಂಜೋತಾ ಎಕ್ಸ್‌ಪ್ರೆಸ್ ನಾನು ನಿಮಗೆ ಗೋಲ್ಡನ್ ಟೆಂಪಲ್ ಮೇಲೊಳಗೆ ಫ್ರಂಟಿಯರ್ ಮೇಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ, ಹಂಗೆ ಇಂಟರ್ನ್ಯಾಷನಲ್ ಟ್ರೈನ್ ಇತ್ತದ ಸಂಜೋತಾ ಫ್ರಂಟಿಯರ್ ಮೇಲೆ. ಹಂಗೆ ಈ ಭಗತ್ ಕಿ ಕೋತಿಯಿಂದನೂ ಒಂದು ಇಂಟರ್ನ್ಯಾಷನಲ್ ಟ್ರೈನ್ ರನ್ ಆಗಿತ್ತು ರೀ. ಯಾವ್ದು ಹೇಳ್ರಿ, ದ ಲೆಜೆಂಡ್ರಿ ಥಾರ್ ಎಕ್ಸ್‌ಪ್ರೆಸ್. ಭಗತ್ ಕಿ ಕೋತಿ ಲೂನಿ ಬಾರ್ಮರ್ ಅದು ಮುಂದೆ 0 ಪಾಯಿಂಟ್ಗೆ ಹೋಗಿ 0 ಪಾಯಿಂಟಿಂದ ಹೈದರಾಬಾದ್ ಕರಾಚಿ ಹೋಗಿತ್ತು. ನಮ್ಮ ಇಂಡಿಯಾನ ಹೈದರಾಬಾದ್ ಅಲ್ರಿ, ಪಾಕಿಸ್ತಾನ ಒಳಗೂ ಒಂದು ಹೈದರಾಬಾದ್ ಐತಿ. ಅಲ್ಲಿಂದ ಕರಾಚಿಗೆ ಹೋಗ್ತಿತ್ತು. ಕರಾಚಿ ಕ್ಯಾಂಟ್ ಮಟ್ಟ ಈ ರೈಲ್ವೆ ರನ್ ಆಕಿತ್ತು. ಸೊ 2019 ಮಟ್ಟ ಅನ್ಬಿಡ್ತು ಅದು ವ್ಯಾನಿಷ್ ಆಗಿಬಿಡುತ್ತೆ. ಸೊ ಈಗಂತೂ ಅದು ರನ್ನಿಂಗ್ ಇಲ್ಲ. ನಮ್ಮದು ಇಂಡಿಯಾ ಮತ್ತು ಪಾಕಿಸ್ತಾನ ನಡೀತಿರುವಂಥ ಕಾನ್ಫ್ಲಿಕ್ಟ್ ಸಂಬಂಧ 20626 भगत की कोठी से चलकर जालौर साबरमती के रास्ते चेन्नई को जाने वाली प्लेटफॉर्म संख्या 2 पर खड़ी है। धन्यवाद। कृपया ध्यान दीजिए, गाड़ी संख्या 20626 भगत की कोठी से चलकर जालौर साबरमती के रास्ते चेन्नई को जाने वाली प्लेटफॉर्म संख्या 2 पर खड़ी है। धन्यवाद। कृपया ध्यान दीजिए, गाड़ी संख्या 20626 भगत की कोठी से चलकर जालौर साबरमती के रास्ते चेन्नई को जाने वाली प्लेटफॉर्म संख्या 2 पर खड़ी है। धन्यवाद। ಸೊ ನಾನು ಈ ಟ್ರೈನ್ ಒಳಗೆ 3 AC ಒಳಗೆ ಟ್ರಾವೆಲ್ ಮಾಡತ್ತೇನೆ ರೀ. ಇಂಟೀರಿಯರ್ ತೋರಿಸ್ತಾನಂತ. ಇಂದ ನಮ್ಮದು ಸೀಟ್ ಕರೆಂಟ್ ಒಳಗೆ ಬುಕ್ ಮಾಡೀನಿ, ಅದಕ್ಕೆ ಲೋವರ್ ಸಿಕ್ಕೈತಿ 44 ನಂಬರ. 8 ಟಿಕೆಟು ಟ್ರೈ ಮಾಡಿದ್ದಾನೆ, ಇದ್ರೊಳಗೆ ಸಿಗಲಿಲ್ಲ. ಬರೀ ನನಗೆ ಸಾಬರ್ಮತಿ ಟೊಮೆಟೊ ಸಿಕ್ಕೈತಿ. ಸಾಬರ್ಮತಿಯಿಂದ ಮುಂದೆ ಶತಾಬ್ದಿ ಒಳಗಂತೂ ಟಿಕೆಟ್ ಬುಕ್ ಐತೆ ಅದಕ್ಕೆ ಕನ್ಫರ್ಮ್ ಆಗಲಿಲ್ಲ ಅಂದ್ರೆ ಮುಂದಿನ ಪ್ಲ್ಯಾನ್ ಏನಂತೇಳಿ ಅದನ್ನು ನೋಡ್ಬೇಕು. ಸೊ ಎಲ್ಲ ನಿಮ್ಗೆ ಈ ವಿಡಿಯೋ ಒಳಗೆ ಗೊತ್ತಾಗುತ್ತೆ. ಹೆಂಗೆ ನೋಡ್ರಿ, ಲಾಸ್ಟ್ ಮೂಮೆಂಟಿಗೆ ಪ್ಲ್ಯಾನ್ ಅಂತಂದ್ರೆ ಕರೆಂಟ್ ನೋಡ್ಬೇಕು, ಇಲ್ಲ ವೇಟಿಂಗ್ ಲಿಸ್ಟ್ ಒಳಗೆ ಟಿಕೆಟ್ ಹಾಕಿಡ್ಬೇಕು. ನಾನೊಂದು 3-4 ಟ್ರೈನ್ ಒಳಗೆ ವೇಟಿಂಗ್ ಲಿಸ್ಟ್ ಹಾಕಿಟ್ಟಿದ್ದೆ, ಯಾವುದೂ ಕನ್ಫರ್ಮ್ ಆಗಿಲ್ಲ. ಇದೇನಿದು ನೋಡತ್ರಲ್ಲ ಜಾಳಿ, ಈ ಜಾಳಿ ಹಾಕಿರೋದು ಥಾರ್ ಎಕ್ಸ್‌ಪ್ರೆಸ್ ಸಂಬಂಧ್ರಿ. ಇಲ್ಲೇ ಇಮಿಗ್ರೇಷನ್ ಪ್ರೊಸೆಸ್ದು ಏನು ನಡೀತಿತ್ತಲ್ಲ, ಪಾಸ್ಪೋರ್ಟ್ ಇದ್ದವ್ರಿಗೆ ಅಷ್ಟೇ ಎಂಟ್ರಿ ಅಂತ ಇಲ್ಲೆಲ್ಲ ಬೋರ್ಡೂ ಐತಿ ಇನ್ನು ಇದುವರೆಗೂ. ದ ಲೆಜೆಂಡ್ರಿ ಥಾರ್ ಎಕ್ಸ್‌ಪ್ರೆಸ್ ಇಲ್ಲಿಂದನೇ ಹೋಗ್ತಿತ್ತು. ಅರ್ಲಿ ಮಾರ್ನಿಂಗ್ ಟ್ರೈನ್ಗಳದ್ದು ಪ್ರಾಬ್ಲಮ್ ಇದೆ ನೋಡ್ರಿ. ಅರ್ಧಕ್ಕೆ ನಿದ್ದೆ ಬಿಟ್ಟು ಎದ್ದು ಬರೋದಾಗುತ್ತೆ. 4 ಗಂಟೆಗೆ ಎದ್ದಿದ್ದೆ ನಾನು, 1 ಗಂಟೆಗೆ ಮಲ್ಕೊಂಡಿದ್ದೆ. ಸೊ ಹೋಗಿ ಮಲ್ಕೊಳ್ಳೋಣ ಅಂತ ಬೆಸ್ಟ್. ನಾನು ನಿಮ್ಗೆ ಯಾವಾಗ ಹೇಳ್ಬೇಕಲ್ಲ ಅವಾಗ ಎದ್ದು ಶಾರ್ಟ್ಸ್ ತೋರಿಸಿ ನಮ್ಮ ಅಪ್ಡೇಟು ಹೊಡ್ದಾನಿ. 7:15 7:30 ಇದು ಚಾರ್ಟನ್ನು ಪ್ರಿಪೇರ್ ಆಗಿಬಿಡುತ್ತೆ ಶತಾಬ್ದಿದ.
ಶುಭ ಮುಂಜಾನೆ ನಂಬರ್ 2 ರೀ. ಅಪ್ಡೇಟ್ ಬಂದೈತೀಗ. ನನ್ನ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. 70 ಏನೋ ವೇಟಿಂಗ್ ನೋಡಿದ್ದೆ ನಾನು. 32ಗೆ ಬಂದಲ್ಲಿ ನಿಂತುಬಿಡುತ್ತೆ. ಅಹಮದಾಬಾದಿಂದ ಮುಂಬೈಗೆ ಹೋಗುವಂಥ ಶತಾಬ್ದಿ ಎಕ್ಸ್ಪ್ರೆಸ್ ಒಳಗೆ ಎಲ್ಲ ಟ್ರೈನ್ ಒಳಗೆ ಟ್ರೈ ಮಾಡಿದೆ, ಎದ್ರೊಳಗೂ ಇಲ್ಲ. ಅವೈಲೇಬಲ್ ಐತಿ ಅಹಮದಾಬಾದಿಂದ ವಡೋದರಾ ಮಠ, ವಂದೇ ಭಾರತ ಮತ್ತು ಶತಾಬ್ದಿ ಒಳಗೆ ನೋಡೋಣಂತ. ವಡೋದರಾ ಮಠ ಆದರೂ ಟ್ರೈ ಮಾಡಿ ವಡೋದರಾದಿಂದ ಮುಂದೆ ಹೆಂಗಾಗತ್ತೆ ನೋಡೋಣಂತ. ವಡೋದರಾದಿಂದ ಕನೆಕ್ಟಿಂಗ್ ಟ್ರೈನ್ ಇಲ್ಲಾಂದ್ರೂ ಮತ್ತೆ ಅಲ್ಲಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗೆ ಪ್ಲ್ಯಾನಿಂಗ್ ನಡೆದೈತಿ, ನೋಡೋಣಂತ. ಈಗ ಜಸ್ಟ್ ನಾವು ಬಿಲ್ಡಿಯಿಂದ ಡಿಪಾರ್ಟ್ ಆದ್ವಿ. ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ದು ಮಹೇಸಾನ ಬಂದ್ಬಿಟ್ಟು ಅಹಮದಾಬಾದ್ ದಿಲ್ಲಿ ಮೇನ್ ರೂಟ್ ಒಳಗೆ ಬರುತ್ತೆ. ಸೊ ನಾವಿನ್ನು ಫೈನಲಿ ಆ ಮೇನ್ ರೂಟಿಗೆ ಕೊಡ್ತೀವಿ. ಹೈ ರೈಸ್ ಪ್ಯಾಂಟೋಗ್ರಾಫ್ಸು ನಿಮಗೆ ನೋಡಕ್ಕೆ ಸಿಗ್ತಾವೆ. ಮಹೇಸಾನ ಔಟ್ರದಾಗ ನೋಡ್ರಿ, ಇಲ್ಲೇ ಪ್ಯಾರಲಲ್ ಆ್ಯಕ್ಷನ್ ನೋಡಕ್ಕೆ ಸಿಗದ ನಮ್ಗೆ. ಮೇ ಬಿ ನಂಗೆ ಅನ್ಸೋ ಮಟ್ಟಿಗಿದೆ ಅಜ್ಮೀರ್ ಬೆಂಗಳೂರು ಗರೀಬ್ ನವಾಜ್. ಹೈ ರೈಸ್ ಪ್ಯಾಂಟೋ. ನಮ್ಮದು ಹೈ ರೈಸ್ ಪ್ಯಾಂಟೋ ಐತಿ. ಅಹಮದಾಬಾದಿಂದ ದಿಲ್ಲಿ ಸೈಡ್ ಹೋಗೋ ಟ್ರೈನ್ಗಳೆಲ್ಲ ಹಿಂಗೆ ಹೋಗ್ತಾವ್ರಿ. ಜೋಧ್ಪುರ್ಗೆ ಹೋಗೋ ಟ್ರೈನ್ಗಳು ಇದೇ ರೂಟ್ದಾಗ ಹೋಗಿ ಪಾಲ್ನಾದಿಂದ ಅವ ಒಳಗೆ ಮಾರ್ವಾರ ಮೇಲೆ ಒಳಗೆ ಇದಕ್ಕೆ ಬರ್ತಾವ್ರಿ. ಎಲ್ಲಿ ಅಂತಂದ್ರೆ ಇದು ಒಳಗೆ ಲೂನಿಯಿಂದ ಜೋಧ್ಪುರ್ ಬರ್ತಾವೆ. ಸೊ ನಾವು ಲೂನಿಯಿಂದ ಡೈರೆಕ್ಟ್ ಲುನಿಯಿಂದ ಸಮದಾರಿ ಸಮದಾರಿಯಿಂದ ಬಿಲ್ಡಿಯಿಂದ ಮಹೇಸಾನ ಬಂದ್ವಿ. ಹಿಂಗೆ ಫುಲ್ ಒಂದು ಇದು ನನಗೆ ಅನ್ಸೋ ಮಟ್ಟಿಗೆ ಇದೇ ಶಾರ್ಟೆಸ್ಟ್ ರೂಟ್ ಅನ್ಕೋತೀನಿ. ಬಟ್ ಅದು ಫಾಸ್ಟೆಸ್ಟ್. ಇದು ಶಾರ್ಟೆಸ್ಟ್, ಅದು ಫಾಸ್ಟೆಸ್ಟ್. ಬಟ್ ಇದು ಸಿಂಗಲ್ ಲೈನ್ ರೋಡ್. ಅದಕ್ಕೆ ನಮಗೆ ಲೇಟ್ ಆದ. 6 ಗಂಟೆಗೆ ಬಿಟ್ಟಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ಮುಟ್ಟಿರತ್ತಿಗೆ ಆಗಲೇ ಹೋಗಿ ಜೋಧ್ಪುರಿಂದ ಅಹಮದಾಬಾದಿಗೆ. ನಂದು ಈಗಿನ ಮಟ್ಟಿಗೆ ಪ್ಲ್ಯಾನ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋ ಪ್ಲ್ಯಾನ್ಸ್ ರೀ. ವಂದೇ ಭಾರತ್ ಒಳಗೆ ವಡೋದರಾ ಮಠ ಖಾಲಿ ಐತಿ, ನೋಡೋಣ ಅಂತ. ಅದು ವಂದೇ ಭಾರತ್ ಹೆಂಗೆ ತುಂಬಿದ್ದು ಗೊತ್ತ್ರಿ, ಒಂದೊಂದು ಸ್ಟೇಷನಿಗೆ ತುಂಬೈತೆ. ವಡೋದರಾಯಿಂದ ಸೂರತ್ ಮಠ ಒಂದೇ ಗ್ಯಾಪ್ ಒಳಗೆ ಖಾಲಿ ಇಲ್ಲ, ಉಳ್ಕಿದ್ದು ಎಲ್ಲ ಕಡೆನೂ ಅದು ಖಾಲಿ ಐತಿ. ಸೊ ನೋಡೋಣ ಅಂತ. ವಂದೇ ಭಾರತ್ದಾಗ ಐತಿ. TC ಅವ್ರ ಜೊತೆ ಮಾತಾಡಿ ಏನರ ಆದ್ರೆ ವಂದೇ ಭಾರತ್ದಾಗ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದ್ರೆ ಹೇಳ್ದೆ ಬೇರೆ ಟ್ರೈನ್ನ ಹಿಡ್ಕೋತೀನಿ. ಗುಜರಾತ್ ಒಳಗೆ ಟ್ರಾವೆಲ್ ಮಾಡತ್ತೇವೆ ಅಂದ್ರೆ ಖಮ್ಮನ್ ಅಂತೂ ಫಿಕ್ಸ. ನಾವು ರಬಡಿನೂ ತೊಗೊಂಡ್ರಿ. ಇಷ್ಟು ರಬಡಿಗೆ 50 ರೂಪಾಯಿ ಅಂತ. ಹಿಂಗೆ ನಂಗೆ ಅದ್ರಿ ಇದನ್ನು ಗೊತ್ತಾಗಲಿ. ಸುಮ್ಮನೆ ನಾನು ಕೆಳಗೆ ಹೋಗ್ಲಿಲ್ಲ, ಹೊಟ್ಟೆ ಸಿತ್ತು ಅಂತೇಳಿ ತೊಗೊಂಬಿಟ್ಟೆ. ಬೆಳಿಗ್ಗೆ ಎದ್ದು ಹುಡುಕ ಖಮ್ಮನ್ನ. ಟೇಸ್ಟೇ ಇದೆ. ಅಜ್ಮೀರ್ ಬೆಂಗಳೂರು ನಮ್ಮ ಮನೇಲಿ ಓವರ್ಟೇಕ್ ಮಾಡ್ಕೊಂಡು ಹೋದ್ ನೋಡ್ರಿ, ಕಾಣತೇ ಇಲ್ಲ. ನಾನು ಒಂದು ಸ್ವಲ್ಪ ಒಳಗೆ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗಿದ್ದೆ, ಅಷ್ಟೊಳಗೆ ಪಾಸ್ ಆಗೇ ಬರ್ತು ಟ್ರೈನ್ನಾಗ. ಸಮೋಸನೂ ಬಂತ. ಇನ್ನೊಂದು ರೌಂಡ್ ರಬಡಿ ತೊಗೊಂಡೆ. ಅಬು ರೋಡದ್ದು ಫೇಮಸ್ ರಬಡಿ ಭಾಳ ಚಲೋ ಇರತ್ತೆ. ಸಮೋಸ ನೋಡಿ ಹುಡುಕ ದೂರದಿಂದ ಚಲೋ ಅನ್ನಿಸ್ತು ನನಗೆ, ಅದಕ್ಕೆ ತೊಗೊಂಡೆ. ಬಿಸಿ ಐತಿ. ಟೇಸ್ಟಿ ಐತಿ ಮಹೇಶಾನದಾಗ. ಅಣ್ಣ ಹೇಳಿದ್ರು ನಂಗೆ ರೀಸೆಂಟಾಗಿ ಬಂದಾಗ.
ಸಾಬರ್ಮತಿ ಅರವಲಾಗ ಆಗತ್ತೆ. ಇಳ್ಯಾಕ ಜನ ನೋಡ್ರಿ ಇಲ್ಲಿ. ಇಲ್ಲಿ ಹೌದು, ಇಲ್ಲಿ ಹೌದು. ನನಗೆ ಎರಡು ಲಗೇಜ್ ಅದಾವ, ಸೊ ಟಿಕೆಟು ಕನ್ಫರ್ಮ್ ಇಲ್ಲ. ಭಾಳ ವಜ್ಜಾಗುತ್ತೀನಿ. ಸಾಬರ್ಮತಿ ಒಳಗೆ ಈ ಟ್ರೈನಿಗೆ ರಶ್ ನೋಡ್ರಿ. ಆಲ್ಮೋಸ್ಟ್ ಇದು ವಿಜಯವಾಡ ಮಠ ಫುಲ್ ಐತಿ ಟ್ರೈನ್. ಇಲ್ಲಿಂದ ನನಗೆ ಇನ್ನು 3 ಆಪ್ಷನ್ ಅದಾವೆ. ಒಂದು ನಾನು ಇಲ್ಲಿಂದ ವಂದೇ ಭಾರತ್ ಅಥವಾ ಶತಾಬ್ದಿ ಹಿಡ್ಕೊಂಡು ವಡೋದರ ಹೋಗ್ಬೇಕು. ವಡೋದರಾದಿಂದ ನಾನು ನೆಕ್ಸ್ಟ್ ಯಾವ್ದಾರ ಒಂದು ಟ್ರೈನ್ ಹಿಡ್ಕೊಂಡು ಟ್ರೈ ಮಾಡ್ಬೇಕು, ಮುಂಬೈ ಟ್ರೈನ್. ಇಲ್ಲ ಅಂತಂದರೆ ಇಲ್ಲಿಂದ ನನಗೆ ಇನ್ನೊಂದು ಆಪ್ಷನ್ ಐತಿ, ಗಾಂಧಿಧಾಮಿಂದ ನಾಗರ್ಕೋಯಿಲಿಗೆ ಹೋಗುವಂಥ ಎಕ್ಸ್ಪ್ರೆಸ್ ಒಳಗೆ ಹತ್ಕೊಂಡು ಜನರಲ್ ಟಿಕೆಟ್ ತೊಗೊಂಡು TC ಅವ್ರ ಹತ್ರ ಮಾತಾಡ್ಬೇಕು ಅಪ್ ಟು ಮಡ್ಗಾಂವದಿಂದ ನಾನು ಮುಂದೆ ಬೆಂಗಳೂರಿಗೆ ಪ್ರಯಾಣ ಮಾಡ್ಬೇಕು. ಇದೊಂದು ಆಪ್ಷನ್. ಮತ್ತು ಇನ್ನೊಂದು ಆಪ್ಷನ್ ಏನೈತೆ ಅಂತಂದ್ರೆ ಇದು ಭಾಳ ಲೆಂದಿ ಇದ್ರಿ. ಒಂದು ಟ್ರೈನ್ ಒಳಗೆ ಅವೈಲೇಬಲ್ ಐತಿ ವಡೋದರಾದಿಂದ ಜಲಗಾಂವ್ ಮಠ, ರೇವಾ ಮಹಾಮಾನ ಎಕ್ಸ್ಪ್ರೆಸ್ ಅಂತೇಳಿ, ಏಕ್ತಾನಗರ ರೇವಾ. ಅದರೊಳಗೆ ಇಟಾರ್ಸಿ ಹೋಗಿ ಇಟಾರ್ಸಿದಿಂದ ಮತ್ತೆ ನಾ ಬರ್ಬೇಕು. ಸೊ ಇದು ನನಗೆ ರಿಸ್ಕಿ ಅನ್ಸಿದೆ, ಯಾಕಂತಂದ್ರೆ ವೀಕ್ ಡೇಸ್ ಒಳಗಾಗಿದ್ರೆ ಏನರ ಒಂದು ಮಾಡ್ಬೋದಿತ್ತು, ವೀಕೆಂಡ್ ಅಲ್ಲ. ಅದಕ್ಕೆ ಸೊ ನಾನು ಎಷ್ಟು ಸಮೀಪದಲ್ಲ ಅಷ್ಟೇ ಹೋಗೋದು. ನಾನು ನೋಡ್ತೀನಿ ಈಗ ಗಾಂಧಿಧಾಮ ನಾಗರ್ಕೋಯಿಲ್ ಒಳಗೆ ಜನರಲ್ ಟಿಕೆಟ್ ತೊಗೋದಾಗುತ್ತೆ ಏನಂತ. ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ದ ಕಾರ್ಯ ನಡೆದೈತೆ ನೋಡ್ರಿ ಇಲ್ಲೇ. ಇದು ಅದರದ್ದು ಟ್ರ್ಯಾಕ್, ಸಪ್ರೇಟ್ ಟ್ರ್ಯಾಕ್ಸ್ ಇರುತ್ತೆ. ಅದಕ್ಕಾಗಿ ಇಂಡಿಯನ್ ರೈಲ್ವೇಸ್ ಟ್ರ್ಯಾಕ್ಸ್ ಅವ್ರು ಯೂಸ್ ಮಾಡೋಂಗಿಲ್ಲ. ಮತ್ತು ಅಹಮದಾಬಾದದ ಮೇನ್ ರೈಲ್ವೆ ಸ್ಟೇಷನ್ ಏನು ಬರುತ್ತಲ್ಲ, ಅದು ಸಾಬರ್ಮತಿ ಒಳಗನ ಬರುತ್ತೆ. ಇಲ್ಲಿಂದನೇ ಟ್ರೈನ್ ಸ್ಟಾರ್ಟ್ನೂ ಆಗುತ್ತೆ. ಇಲ್ಲಿ ನೋಡ್ರಿ ಫೇಮಸ್ ದ ಸಾಬರ್ಮತಿ ಆಶ್ರಮ ಇಲ್ಲೇ ಐತಿ. ಇಲ್ಲೇ ಅದಕ್ಕೆ ಬೋರ್ಡು ಹಾಕ್ಬಿಟ್ರೆ, ಅಲರ್ಟ್ ಹಿಯರ್ ಫಾರ್ ದ ಫೇಮಸ್ ಸತ್ಯಾಗ್ರಹ ಆಶ್ರಮ ಆಫ್ ಮಹಾತ್ಮ ಗಾಂಧಿ ವೇರ್ ದ ಪೋಟ್ರಿ ಆಫ್ ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್ ಅಂತೇಳಿ. ಇಲ್ಲಿಗ ಯೋಗ ಎಕ್ಸ್ಪ್ರೆಸ್ಸು ಡಿಪಾರ್ಟ್ ಆತ. ಸಾಬರ್ಮತಿಯಿಂದ ಆಟೋ ತೊಗೊಂಡು ಈಗ ರ್ಯಾಪಿಡೋ ಮಾಡಿದ್ದೆ ನಾನು. ಹೊರಗೆ ಹೆಂಗಂತಂದ್ರೆ 500 ರೂಪಾಯಿ ಅಂತ ಹೇಳ್ತಾರೆ ರೀ ಲಿಟ್ರಲಿ. ಸಾಬರ್ಮತಿಯಿಂದ ಆಟೋ ತೊಗೊಂಡು ನನಗೆ ಅಹಮದಾಬಾದ್ ಜಂಕ್ಷನಿಗೆ ನೋಡೋಣಂತ ರೀಚಿಂಗ್ ಟೈಮಿಂಗ್ 30 ನಿಮಿಷದೊಳಗೆ ತೋರಿಸತೈತಿ. ಬಟ್ ಇಲ್ಲಿ ಹೊರಗೆ ರೈಲ್ವೆ ಸ್ಟೇಷನ್ಗೆ ಹೊರಗೆ ಬರ್ಬಿಡ್ಗ ಓಲಾ ಮತ್ತು ಊಬರ್ ಬುಕ್ ಆಗಲಿಲ್ಲ. ನಾನು ಏನು ಮಾಡಿದೆ ಅಂತಂದ್ರೆ ಹಂಗೆ ಹೊರಗೆ ಕೇಳೋಣ ಅಂತಿದ್ರೆ 500 ರೂಪಾಯಿ ಅದ ರೀ, ಎಷ್ಟಂದ್ರೆ 9 ಕಿಲೋಮೀಟ್ರಿಗೆ. ಸೊ ನಾನು ರ್ಯಾಪಿಡೋ ಇಲ್ಲೇ ಹೊರಗೆ ಸ್ಟೇಷನ್ ಹೊರಗೆ ಅವೈಲೇಬಲ್ ಇತ್ತು. ಸೊ ರ್ಯಾಪಿಡೋ ಬುಕ್ ಮಾಡ್ಕೊಂಡೆ ಹೊಂಟೆ ನೋಡಿ. ರ್ಯಾಪಿಡೋ ಒಳಗೆ 165 ಇತ್ತು, ಅವು ಹೊರಗಿನ ರೇಟ್ ಹೇಳಿತ್ತು 500. ಅಹಮದಾಬಾದ್ ಮೆಟ್ರೋ. ನಾವೀಗ ಸಾಬರ್ಮತಿ ಸ್ಟೇಷನ್ ಮೇಲಿಂದ ಹೊಂಟೇವಿ. ಇಲ್ಲಿ ಮೆಟ್ರೋ ಬಾಜು ಬಂತು. ಈಗ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ರೀಚ್ ಆದ್ನಿ ರೀ. ಈಗ ನಾನು ಶತಾಬ್ದಿ ಟಿಕೆಟ್ ಬುಕ್ ಮಾಡೀನಿ ಅಪ್ ಟು ವಡೋದರಾ. ನೋಡೋಣಂತ ವಡೋದರಾಗ ಹೋಗೋಣಂತ. ವಡೋದರಾಗ ಹೋದಿಂದ ಅಲ್ಲಿಂದ ಮುಂದೆ ಏನಾಗತ್ತೆ ನೋಡೋಣಂತ. ಭಾಳ ಅಂದ್ರೆ ಭಾಳ ಖರ್ಚಾಗತ್ತದ ರೀ. ಏನದಂದ್ರೆ ಟಿಕೆಟ್ ಕ್ಯಾನ್ಸಲೇಷನಿಗೆ ಒಂದು 360-400 ರೂಪಾಯಿ ಕಳ್ಕೊಂಡೆ ನಾನು ನನ್ನ ಲೆಕ್ಕದ ಮೇಲೆ. ಇನ್ನೂ ಲೆಕ್ಕ ಹಾಕಿಲ್ಲ ನಾನು. ಮತ್ತು ಈಗ ಟಿಕೆಟ್ ಹಾಕಿ ಅಕೌಂಟು ಖಾಲಿ ಆಗಾಕೈತೆ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಖರ್ಚು ಜಾಸ್ತಿ ಆಗ್ತದೆ. ಅಹಮದಾಬಾದ್ ರೈಲ್ವೆ ಸ್ಟೇಷನಿಗೆ ಗೊತ್ತಾಗಂಗಿಲ್ಲ. ಒಂದು ಮ್ಯಾಲೆ ಡ್ರಾಪಿಂಗ್ ಇದ್ರು, ಒಂದು ಕೆಳಗೆ ಡ್ರಾಪಿಂಗ್ ಇರುತ್ತೆ. ಫುಟ್ ಓವರ್ ಮೇಲೆ ಡ್ರಾಪಿಂಗ್, ಕೆಳಗೆ ಡ್ರಾಪಿಂಗ್. ಒಂದು ಬೆಸ್ಟ್ ಥಿಂಗ್ ಆಗೈತೆ ನೋಡ್ರಿ ಇಲ್ಲಿ. ಶತಾಬ್ದಿ ಎಕ್ಸ್ಪ್ರೆಸ್ 1ನೇ ಪ್ಲಾಟ್ಫಾರ್ಮಿಂದನೇ ಡಿಪಾರ್ಚರ್ ಐತಿ. ನನ್ನ ಕೋಚು ಇಲ್ಲೇ ಐತಿ. ವಾವ್, C4 C7 ನಂದು ಈಗ ಜಸ್ಟ್ 1 ನಿಮಿಷದ ಹಿಂದೆ ಬುಕ್ ಮಾಡೀನಿ ನಾನು. ನನಗೆ ಅನ್ಸೇ ಇರ್ಕಿಲ್ಲ ನಾನು ರೀಚ್ ಆಗ್ತೇನೆ ಕರೆಕ್ಟ್ ಟೈಮಿಗೆ ಅಂತೇಳಿ. ನಾನು ಒಂದೇ ಭಾರತ ಅಂದ್ಕೊಂಡಿದ್ದೆ. ಒಂದೇ ಭಾರತ ಡಿಪಾರ್ಟು ಆದ್ರಿ 45 ನಿಮಿಷ ಹಿಡಿತ್ರಿ ಸಾಬರ್ಮತಿಯಿಂದ ಇಲ್ಲಿಗೆ ಬರಾಕ. ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಐತಿ. ಅದು ಸಾಬರ್ಮತಿ ಬ್ರಿಡ್ಜ್ ಏನಿತ್ತಲ್ಲ ಮೇನ್ ಬ್ರಿಡ್ಜ್, ಅದು ರೋಡ್ ಒಂದು ಸೈಡ್ ಬಂದ್ ಮಾಡಿಬಿಟ್ರೆ ಅದ್ರ ಸಂಬಂಧ ಬರಾಕ ಡಿಲೇ ಆತ. 12010 ಅಹಮದಾಬಾದ್ ಮುಂಬೈ ಸೆಂಟ್ರಲ್ ಶತಾಬ್ದಿ ಎಕ್ಸ್ಪ್ರೆಸ್. ಇದ್ರೊಳಗೆ ನಾನು ಟಿಕೆಟ್ ಬುಕ್ ಮಾಡಿದ್ದೆ, ಬಟ್ ಕನ್ಫರ್ಮ್ ಆಗಲಿಲ್ಲ. C7 ಇದ್ರೊಳಗೆ ನನಗೆ 54 ನಂಬರ್ ಸೀಟ್ ಸಿಕ್ಕೈತಿ ಈಗ ಕರೆಂಟ್ ಒಳಗೆ. ಎಲ್ಲ ಇಂಡಿಗೋ ಫ್ಲೈಟ್ಸೇ ಕ್ಯಾನ್ಸಲ್ ಆಗಿದ್ದು ಸಂಬಂಧ ಪೂರ್ತಿ ಎಲ್ಲ ಪ್ರೀಮಿಯಮ್ ಟ್ರೈನ್ಸ್ ಇರ್ತಾವಲ್ಲ ಪ್ಯಾಕ್ ಹೊಂಟವ್ರಿ. ಒಂದು ಸ್ಟೇಷನಿಂದ ಒಂದು ಸ್ಟೇಷನಿಗೆ ಟಿಕೆಟ್ ಸಿಗೋದು ನಂಗೆ ಅದೇ ಸೈಕಾಗಿದ್ದೆ. ಯಾಕಂತಂದ್ರೆ ಯಾವತ್ತೂ ಇಷ್ಟ ನಾನು ನೋಡಿರಲಿಲ್ಲ. ಈ ರೂಟ್ ಒಳಗೆ ಬ್ಯಾಕ್ ಟು ಬ್ಯಾಕ್ ಟ್ರೈನ್ಸ್ ಬ್ಯಾಕ್ ಟು ಬ್ಯಾಕ್ ಅದ. ಒಂದು ಗಾಡಿ ಒಳಗೆ ಟಿಕೆಟ್ ಇಲ್ಲ. ನಾನಂತೂ ಲಿಟ್ರಲಿ ಮಡಗಾಂವ್ ರಾಜಧಾನಿ ಒಳಗೆ ಸದಕ್ಕೆ ಟಿಕೆಟ್ ಹಾಕಿಬಿಟ್ಟಿದ್ದೆ, ಅದು ಕನ್ಫರ್ಮ್ ಆಗಿಲ್ಲ. ಇನ್ನೂ ಎಷ್ಟು ಲೆವೆಲಿಗೆ ಹೋಗ್ಬೇಕಲ್ಲ ನಾನು ಅಷ್ಟು ಲೆವೆಲಿಗೆ ಹೋಗ್ಬಿಟ್ಟಿದ್ದೆ ನೋಡ್ರಿ. ಇನ್ನೇನು ಉಳ್ತೈತೆ ಅಂದ್ರೆ TC ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಅಷ್ಟು ಹೋಗ್ತೈತಿ. ನಾನು ಟ್ರೈ ಮಾಡೋ ಆನ್ಲೈನ್ ಆಪ್ಷನ್ಸ್ ಅದಾವ ಅಂತ ಹೇಳಿ ಕುಂತಿದ್ದೆ. ಸೊ ಇನ್ನು ಮಾಡೋದ್ರದಿಂದ ಫೈನಲ್ ಪ್ಲ್ಯಾನ್ ಇರುತ್ತೆ. ಅದು ಹೆಂಗೆ ಇರುತ್ತಲ್ಲ ಅದ್ರ ಮೇಲೆ ನಾವು ಮುಟ್ಟೋದು. ಹೆಂಗೆ ಇಂಟ್ರೆಸ್ಟ್ ಬರೋದಿಲ್ಲ ರೀ ಇಂಥವು ಜರ್ನಿ. ಯಾಕಂತಂದ್ರೆ ಯಾರು ಇಷ್ಟು ರಿಸ್ಕ್ ತೊಗೊಳಲ್ಲ. ನನ್ನ ಕಡೆ 2 ಟ್ರಾಲಿ ಇದಾವೆ, ಒಂದು ಬ್ಯಾಗ್ ಐತಿ. ವಿದೌಟ್ ಎನಿ ಪ್ಲ್ಯಾನ್ಸ್ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಡೆಸ್ಟಿನೇಷನ್ ಬೆಂಗಳೂರು.
ಇದು ಶತಾಬ್ದಿ ಎಕ್ಸ್ಪ್ರೆಸ್ ಅದ 3/2 ಕಾಂಬಿನೇಷನ್ ಇದು ಭಾಳ ಪ್ರೀಮಿಯಮ್ ಶತಾಬ್ದಿ ಎಕ್ಸ್ಪ್ರೆಸ್ ರೀ ಇದು ಇಂಡಿಯನ್ ರೈಲ್ವೇಸ್ ಒಳಗೆ ನಾರ್ಮಲಾಗಿ ಮ್ಯಾಗ್ಝಿನ್ ಹೋಲ್ಡರ ಬಾಟ್ಲ್ ಹೋಲ್ಡ್ರ ಮತ್ತು ಇದೆಲ್ಲ ಐತಿ. ಬರೀ 1 ತಾಸು 20 ನಿಮಿಷದ ಜರ್ನಿಗೆ ನಾನು ಇದಕ್ಕೆ ಪೇ ಮಾಡೀನಿ ₹560 ವಿತ್ ಅದ್ರೊಳಗೆ ಈವ್ನಿಂಗ್ ಸ್ನ್ಯಾಕ್ಸ್ ಇನ್ಕ್ಲೂಡ್ ಐತೆ ಅಂತ ಹೇಳಿ ಅನ್ಕೋತಾನೆ ನಾನು. ಇದಕ್ಕಿಂತ ಕಮ್ಮಿ ಇತ್ತು ನನಗೆ ಒಂದೇ ಬರುತ್ತೆ ₹480 ಒಳಗೆ ಆಗ್ತಿತ್ತು. ಬಟ್ ಒಂದೇ ಬರೋ ಡಿವೈಡ್ ಆಗಿಬಿಡುತ್ತೆ. ನಾನು ಚಲೋ ಮಾಡಿದೆ ಏನಂತಂದ್ರೆ ರೈಲ್ವೆ ಸ್ಟೇಷನ್ ಹೊರಗೆ ಬಂದ ಬುಕ್ ಮಾಡ್ಕೊಂಡು ಅಂತೇಳಿ ವೇಟ್ ಮಾಡ್ತಿದ್ದೆ. ವೇಟ್ ಮಾಡಿ ಬುಕ್ ಮಾಡಿದ್ದಕ್ಕೆ ನಂದು ₹500 ಮತ್ತು ಉಳಿತು. ಅದೇ ನಾನು ಟ್ರೈನಿಗೆ ಬಂದಲ್ಲ ಅದಕ್ಕೆ ₹800 ನಾವು ಬಿದ್ದಿತ್ತು. ಡಾಟ್ ಆನ್ ಟೈಮ್ 3:10 ಡಿಪಾರ್ಟ್ ಆದ್ವಿ ನಮಗೆ. ಆ್ಯಸ್ ಯೂಶ್ವಲ್ ಪ್ರೀಮಿಯಮ್ ಟ್ರೈನ್ ಅದು ರಿಚುವಲ್ ರೈಲ್ ನೀರದ್ದು ವಾಟರ್ ಬಾಟ್ಲ್ ಪ್ರೊವೈಡ್ ಮಾಡ್ರೆ. ಈಗ ನಾನು ಕೇಳ್ಪಟ್ಟೇನಿ ಶತಾಬ್ದಿ ಎಕ್ಸ್ಪ್ರೆಸ್ ಒಳಗೆ ಬರೀ ನಮ್ಗೆ ಅರ್ಧ ಲೀಟ್ರ್ ಅಷ್ಟೇ ಸಿಗುತ್ತಂತ್ರಿ. ಇದು ಯಾವಾಗಲೂ ಥಿಂಗ್ಸ್ ಅಪ್ಗ್ರೇಡ್ ಆಗ್ಬೇಕು. ಬಟ್ ನಮ್ಮ ಇಂಡಿಯನ್ ರೈಲ್ವೇಸ್ ಒಳಗೆ ಎಲ್ಲ ಡಿಗ್ರೇಡ್ ಆಗದವೆ. ಯಾಕಂತಂದ್ರೆ IRCTC ಒಳಗೆ ಎಷ್ಟೋ ಫುಡ್ ಆ್ಯಡ್ ಇತ್ತು 2018-20 ಈ ರೇಂಜ್ ಒಳಗೆ ನೀವು ಏನಾರ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಒಂದೇ ಭಾರತ್ ಸ್ಟಾರ್ಟಿಂಗ್ ಆದಾಗ ಎಷ್ಟೆಲ್ಲ ಫೆಸಿಲಿಟೀಸ್ ಇದ್ದು ಬಟ್ ಎಲ್ಲ ಡಿಗ್ರೇಡ್ ಆಗ್ಬಿಟ್ಟು. ವಾಟ್ವಾರ್ ರೈಲ್ವೆ ಸ್ಟೇಷನ್ ಆದಮೇಲೆ ಪಿಕಪ್ ತೊಗೊಳಕ್ಕೆ ಸ್ಟಾರ್ಟ್ ಆತ. ಪೂರ್ತಿ 1:30 ಇದು ಪರ್ಮಿಷನ್ ಅಂತೂ ಐತಿ. ಮುಂಬೈಯಿಂದ ಅಹಮದಾಬಾದ್ ನಡಕ ನೋಡೋಣ ಅಂತ ಪಿಕಪ್ ತೊಗೊಳತ್ತಿಲ್ಲ. ಇಲ್ಲಿಂದ ಭಾಳ ಬಿಸಿಲು ಬರೋದಾದ್ರೆ ಅದಕ್ಕೆ ಶೇಡ್ಸ್ ಹಾಕೇವಿ. ये सब की यूनिवर्सिटी खोल के रखी कि क्या? जो सुसाइड करने जाते हैं यूनिवर्सिटी खोल के रखी आओ सब अपने आप ಆಲ್ಮೋಸ್ಟ್ ಪ್ಯಾಕ್ ಐತ್ರಿ ಗಾಡಿ. ಒಟ್ಟ ಟಿಕೆಟ್ ಸಿಗೋದೇ ಇಲ್ಲ ನೋಡ್ರಿ. ವೀಕೆಂಡ್ಸ್ ಒಳಗೆ ಅಂತೂ ಮರ್ತಾ ಬಿಡ್ದ ಅಹಮದಾಬಾದ್ ಮುಂಬೈ ಮಠ ತಗೊಂಡು ಟ್ರೈನ್ ಅದ. ಈ ಸೆಕ್ಷನ್ ಒಳಗೆ ಒಂದು ದಿನ ಟಿಕೆಟ್ ಸಿಗಂಗಿಲ್ಲ ರೀ ಇಲ್ಲಿ. ಅಂದ್ರೆ ಆಲ್ಮೋಸ್ಟ್ ಯಾವಾಗಾರ ಒಂದು 5-6 ಟಿಕೆಟ್ ಹಿಂಗೆ ಸಿಗ್ಬೋದಾ. ಇಲ್ಲಂತಂದ್ರೆ ಪೂರ್ತಿ ಪ್ಯಾಕ ಓಡಿಸ್ತೈತೆ ಸೆಕ್ಷನ್. ಅದಕ್ಕೆ ಇನ್ನು ಬುಲೆಟ್ ಟ್ರೈನ್ ಬಂದರೂ ಏನು ನಮಗೇನು ಸರ್ಪ್ರೈಸ್ ಆಗೋದು ಬೇಕಾಗಿಲ್ಲ. ಅದು ಪ್ಯಾಕ ಓಡುತ್ತೆ. ಮೋಸ್ಟ್ ಹೈಯೆಸ್ಟ್ ರೆವೆನ್ಯೂ ಜನ್ರೇಟಿಂಗ್ ಸೆಕ್ಟರ್ ನೋಡ್ರಿ ಇಂಡಿಯನ್ ರೈಲ್ವೇಸ್ ಒಳಗೆ. ಯಾವುದೋ ಟ್ರೈನ್ ಬರಲಿ ಮೇಜರಾಗಿ ಅದನ್ನು ಫಸ್ಟ್ ಪ್ರಪೋಸಲ್ ಮಾಡಿದವ್ರೆ ಅಹಮದಾಬಾದ್ ಮುಂಬೈ ಸೆಕ್ಷನ್ ಒಳಗೆ. ಟಿಕೆಟ್ ಜೊತೆ ನಂದು ಈವ್ನಿಂಗ್ ಸ್ನ್ಯಾಕ್ಸ್ ಇನ್ಕ್ಲೂಡ್ ಐತ್ರಿ. ಬಟ್ ಶತಾಬ್ದಿ ರಾಜಧಾನಿ ಎಕ್ಸ್ಪ್ರೆಸ್ ಒಳಗದ ಈ ಪ್ರಿಮಿಕ್ಸ್ ಸಿಗಂಗಿಲ್ಲ. ಟೀ ಒಳಗದ ಟಿಕೆಟ್ ಸಿಗುತ್ತೆ, ಅದು ಡಿಪ್ ಟೀ ಅದು ನಂಗೆ ಇಷ್ಟ ಆಗಂಗಿಲ್ಲ. ಸೊ ನಾನು ಇದನ್ನೂ ಸೇಲ್ ಮಾಡೋಕೆ ಬರೋದಿದ್ರೆ ಇದನ್ನು ತೊಗೊಂಡೆ. LIC ಚಾಯ್ ಇತ್ತು, ಪ್ರಿಮಿಕ್ಸ್ ರೆಡಿ ಆಯ್ತಿಲ್ಲ. ಸುಮ್ಮನೆ ಇದೊಂದೇನು ಪ್ಯಾಕ್ ಇರುತ್ತಲ್ಲ ಹಾಕಿಬಿಟ್ರೆ ಚಾಯ್ ರೆಡಿ. ಫಸ್ಟ್ ಆಫೀಷಿಯಲ್ ಸ್ಟಾಪಿಗೆ ನದಿಯಾದ ಗಂಟ್ರಾಗಿವೆ. ನದಿಯಾದ ಆದಮೇಲೆ ಆನಂದನೂ ಐತಿ. ಪ್ರತಿಯೊಂದು ಆಲ್ಮೋಸ್ಟ್ ಸ್ಟಾಪ್ಗಳು ಅದಾವೆ. ಬಟ್ ಟೈಮ್ ಒಂದು ಭಾಳ ಕಮ್ಮಿ ತೊಗೊಳುತ್ತೆ. ಇದೇ ರೂಟ್ ಒಳಗೆ ನಾನು ಬಸ್ ಆಪ್ಷನ್ಗಳು ನೋಡಿದೆ 12-14 ತಾಸು ತೊಗೊಳತ್ತವೆ. ಎಲ್ಲಿ ನಮ್ಮ ಟ್ರೈನ್ಗಳು 4-5 ತಾಸ್ದಾಗ ಹೋಗಿ ಅಹಮದಾಬಾದಿಂದ ಮುಂಬೈಗೆ ಮುಟ್ಟತ್ತವೆ. ಇಂಡಿಯನ್ ರೈಲ್ವೇಸ್ ಜಿಂದಾಬಾದ್. ಬರೀ ವಡೋದರ ಮಟ್ಟ ಟ್ರಾವೆಲ್ ಮಾಡಿದ್ರು ಸಿಗೋದಕ್ಕೆ ನೋಡ್ರಿ. ನನ್ನ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಇತ್ತು. ಏನೈತೆ ಇದ್ರೊಳಗೆ ಒಂದು ಕಚೋರಿ ಐತಿ. ಇಟ್ಟಂಗಿ ಆಗಿರಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಭಾವನಗರಿ ಘಾಟಿಯಾ ವಾವ್, ಒಂದು ಟೊಮೆಟೊ ಕೆಚಪ್, ಚಿಕ್ಕಿ, ಟೀ ಕಾಫಿ ಕಿಟ್ ಮತ್ತು ಇಲ್ಲಿ ಸ್ಯಾಂಡ್ವಿಚ್ ಐತಿ. ಐಟಮ್ಸ್ ಚಲೋ ಅದಾವೆ. ₹90 ಚಾರ್ಜ್ ಮಾಡ್ಯಾರ ಹಂಗೆ ಇದಕ್ಕೆ ಅವ್ರು. IRCTCದಿಂದನೂ ಒಬ್ರು ಇರ್ತಾರೆ. ಅವರು ಎಲ್ಲ ಫುಡ್ ಸೇಫ್ಟಿ ಸಂಬಂಧ ಇರ್ತಾರೆ. ಅವರೆಲ್ಲ ಇದನ್ನು ತಿಂದು ಏನಾದರೂ ಇಲ್ಲ ಅನಿಸುತ್ತೆ ನನಗೆ. ತಿಂದು ಅವ್ರು ಚೆಕ್ ಮಾಡ್ಬೇಕಂತ ಅವ್ರು ಇರ್ತಾರೆ. ಅವ್ರನ್ನ ಜಾಬ್ಗೆ ಇಟ್ಟಿರ್ತಾರೆ IRCTC ಅವರು. ಬೆಳಗ್ಗಿಂದ ಬರೀ ಉಲ್ಟಾ ಸೀದಾನ ತಿನ್ನೋದಾಗಿದೆ. ಚಲೋ ಐತಿ ಕಂಪೇರಿಟಿವ್ಲಿ. ಓಕೆ ಚಲೋ ಅಂದ್ರೆ ಓಕೆ.
ಇದೇನು ಕಿಟ್ ಬರುತ್ತಲ್ಲ ಅದ್ರೊಳಗೆ ಒಂದು ಡೈರಿ ಕ್ರೀಮರ್ ಇರುತ್ತೆ, ಒಂದು ಶುಗರ್ ಪ್ಯಾಕೆಟ್ ಇರುತ್ತೆ, ಮತ್ತು ಅದ್ರ ಜೊತೆ ಟೀ ಅಥವಾ ಕಾಫಿ ಇದೆ. ಟೀ ಇದ್ರೆ ಅದ್ರದ್ದು ಡಿಪ್ ಇರುತ್ತೆ, ಕಾಫಿ ಇದೆ ಇನ್ಸ್ಟಂಟ್ ಪ್ರಿಮಿಕ್ಸ್ ಇರುತ್ತೆ. ಲೈಕ್ ನೋಡ್ರಿ. ಸೊ ಇದಕ್ಕೆ ಡಿಫ್ರೆನ್ಸ್ ಏನಂತೇಳಿ ನಾನು ಹಿಂಗೆ ತೋರಿಸತ್ತಿದ್ದೆ. ಇದು ಘಾಟಿಯ ಮಸ್ತ್ ಇತ್ತು, ಇದು ಭಾವನಗರ್ ಘಾಟಿಯ, ಬಟ್ ರೆಡಿ ಆಗಿದ್ದು ಇಂದೋರ್ದಾಗ. ಲಾಜಿಕ್ ಅರ್ಥ ಆಗಲಿಲ್ಲ ನನಗೆ. ಜಸ್ಟ್ ನಾವು ಆನಂದಿಂದನೂ ಡಿಪಾರ್ಟ್ ಆದ್ವಿ. ಇನ್ನೊಂದು 40 ಕಿಲೋಮೀಟ್ರ್ ಏನೋ ಐತೆ ವಡೋದರ. ಭಗತ್ ಕಿ ಕೋತಿ ಚೆನ್ನೈ. ನಾ ಬಂದಂಥ ಟ್ರೈನ್ ಓವರ್ಟೇಕ್ ಆಯ್ತು ನೋಡ್ರಿ. ನಾ ಆರಾಮ್ ಹೋಗಿ ಸಾಬರ್ಮತಿಯಿಂದ ಅಹಮದಾಬಾದಾಗ 50 ನಿಮಿಷ ಕುಂತ ಇಲ್ಲಿ ಟ್ರೈನಾಗ ಒಂದು 20 ನಿಮಿಷ ಸ್ಪೆಂಡ್ ಮಾಡಿದ ಮೇಲೆ ಆದರೂ ನಾವು ಶತಾಬ್ದಿ ಓವರ್ಟೇಕ್ ಮಾಡಿದ್ವಿ. ಅಂದ್ರೆ ಶತಾಬ್ದಿ ಎಕ್ಸ್ಪ್ರೆಸ್ ಪ್ರೈವೇಟ್ ತೊಗೊಂಬಿಟ್ರಿ. ಅದಕ್ಕೆ 3.5 ತಾಸು ಕೊಟ್ರೆ ಅಹಮದಾಬಾದ್ ಅಂದ್ರೆ ಸಾಬರ್ಮತಿಯಿಂದ ಓಡೋದ್ರಾಗ. ನಮ್ದು ನಾರ್ಮಲ್ ಟ್ರೈನ್ಗಳಿಗೆ 50 ನಿಮಿಷ, 1 ತಾಸು 20 ನಿಮಿಷ ಇಷ್ಟು ಮ್ಯಾಕ್ಸಿಮಮ್ ಬೇಕು. ನಾನ್ ಸ್ಟಾಪ್ 130 ಹೊಂಟದ ಗಾಡಿ. ನಾನು ಬ್ಯಾಗ್ ತೊಗೊಂಬಂದೆ ಇವಾಗ. ಮತ್ತೊಂದು ಓವರ್ಟೇಕ್ ನೋಡ್ರಿ. जोधपुर ಈ ಸೆಕ್ಷನ್ ಮಜಾ ಒಮ್ಮೆ ತೊಗೊಳಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡಕ್ಕೆ ಬರಲೇಬೇಕು ನೋಡ್ರಿ. ನೋಡ್ರಿ ಸೌಂಡ್ ಕೇಳಿಸೋರು ನೀವು ಅಷ್ಟೇ. ಡೋರ್ಸ್ ಎಲ್ಲ ನೋಡ್ರಿ ಪ್ಯಾಂಟ್ರಿ ಕಾರಿಂದ. ಡೆಲ್ಲಿ, ಮಥುರಾ, ಕೋಟಾ, ರತ್ಲಾಮ್, ವಡೋದರ ಮೇನ್ ಲೈನಿಗೆ ಬಂದು ನಾವು ಸೇರಿದ್ವಿ. ಇಲ್ಲಿ ವಡೋದರ ಔಟ್ರೊಳಗೆ ಒಬ್ಬರು ವಿದೌಟ್ ಟಿಕೆಟ್ ಇಲ್ದವರು ಈ ಟ್ರೈನ್ ಒಳಗೆ ಹತ್ತಿದ್ರೆ ಅವ್ರದ್ದು ಏನಾದ್ರು ಡ್ರಾಪ್ ಆಗೈತಿ ಅಂತಂದ್ರೆ ವೇಟಿಂಗ್ ಲಿಸ್ಟ್ ಕ್ಯಾನ್ಸಲ್ ಆಗಿದೆ. ಅವ್ರ ಟ್ರೈನ್ ಅಂತಾರೆ ಅವ್ರಿಗೆ TC ಅವರ 2060 ರೂಪೀಸನ್ನು ಇಟ್ಕೊಂಡು ಸೀಟ್ ಅಲಾಟ್ ಮಾಡ್ಯಾರ. ನಾನು ಕೇಳಿದೆ, ಬಟ್ ಅವ್ರು ಏನಂತಂದ್ರೆ ಇಲ್ಲ ಒಬ್ರಿಗೆ ಮಾಡ್ಬೋದು. ಈಗ ಆಲ್ರೆಡಿ ನಾನು 4-5 ಜನಕ್ಕೆ ಮಾಡಿಬಿಟ್ಟೇನಿ, ಸೊ ಆಗಂಗಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಅಹಮದಾಬಾದಿಂದನೇ ಹಿಂಗೆ ಡ್ರಾಪ್ ಟಿಕೆಟ್. ಯಾಕಂತಂದ್ರೆ ಅವ್ರು ಎಂಡ್ ಟು ಎಂಡ್ ಡ್ರಾಪ್ ಟಿಕೆಟ್ ಇದು ಮಾಡ್ತಾರೆ. ಅಂದ್ರೆ ವೇಟಿಂಗ್ ಲಿಸ್ಟ್ ಫೈನ್ ಅಂತಿಲ್ಲ ಶತಾಬ್ದಿ ರಾಜಧಾನಿ ಒಳಗೆ. ಯಾಕಂದ್ರೆ ಜನರಲ್ ಟಿಕೆಟ್ ಇರೋಂಗಿಲ್ಲಲ್ಲ, ಅದಕ್ಕೆ ಅಪ್ಗ್ರೇಡ್ ಆಗಂಗಿಲ್ಲ ಇಲ್ಲ. ಸೊ ಎಂಡ್ ಟು ಎಂಡ್ ಅವರು ವಿತ್ ಫೈನ್ ಚಾರ್ಜ್ ಮಾಡಿರಿ 200 ರೂಪಾಯಿ. ಸುಮ್ಮನೆ 500 ರೂಪಾಯಿ ಹಾಕೋಬದ್ಲು ಇನ್ನು 1500 ರೂಪಾಯಿ ಕೊಟ್ಟಿದ್ದೀನಿ, ಡೈರೆಕ್ಟ್ ಎಂಡ್ ಟು ಎಂಡ್ ಹೋಗ್ಬಿಡ್ತಿದ್ದೆ. ಬಟ್ ಅವ್ರು ಏನಂದ್ರೆ ನೀವು ನಿಂತು ಹೋಗ್ಬೇಕಂತಂದ್ರೆ ಮತ್ತು ಇದೇನು ಎಕ್ಸ್ಟ್ರಾ ಕೆಟ್ರಿಂಗ್ ಚಾರ್ಜಸ್ ಆಗುತ್ತಲ್ಲ ಅದನ್ನು ಕೆಟ್ರಿಂಗ್ದವ್ರಿಗೆ ಪೇ ಮಾಡ್ಬೇಕಂತ. ವಡೋದರ ಜಂಕ್ಷನ್ ಇಲ್ಲಿಂದ ಹೆವಿ ಕ್ರೌಡ್ ಐತಿ ಗಾಡಿಗೆ. ಶತಾಬ್ದಿ ಪ್ರಯಾರಿಟಿ ಅಂತೂ ಲೈಕ್ ಮಾಡಿ ನೋಡ್ರಿ. ನಾನು ಎಲ್ಲಿ ಹೋಗುತ್ತಲ್ಲ ಅಲ್ಲೆಲ್ಲ ಪ್ರತಿಯೊಂದು ಸ್ಟೇಷನಿಗೂ ಪ್ಲಾಟ್ಫಾರ್ಮ್ 1ಗೆ ನಾನು ಹೊಂಟದೆ. ಸೊ ನಂದೀಗ ನೆಕ್ಸ್ಟ್ ಪ್ಲ್ಯಾನ್ ಕೇರ ನಾನು ಜನರಲ್ ಟಿಕೆಟ್ ತೊಗೊಂಡು ಗಾಂಧಿಧಾಮ್ ನಾಗರ್ಕೋಲ್ ಎಕ್ಸ್ಪ್ರೆಸ್ ಒಳಗೆ ಹತ್ಬೇಕಂತೇಳಿ ಫೈನಲ್ ಡಿಸಿಷನ್ ಮಾಡ್ಕೊಂಡೆ. ಡಾಟ್ ಆನ್ ಟೈಮ್ ಡಿಪಾರ್ಟನ್ನು ಆಗ್ತಿದೆ. ಅಲ್ಲೆಲ್ಲ ಒಂದು ಡೋರಿಗೆ ವಿದೌಟ್ ಟಿಕೆಟ್ ಇದ್ದವರು ಅದಾರ. ನಾನು ಬೆಳಗ್ಗೆ ಭಗತ್ ಕಿ ಕೋತಿಯಿಂದ ಬಂದಂಥ ಗಾಡಿ ಈಗ ಜಸ್ಟ್ ಓವರ್ಟೇಕ್ ಮಾಡಿದಂಥ ಗಾಡಿ ಸದ್ಯಕ್ಕೆ ಎಂಟ್ರ್ ಆತ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಆಯ್ತು ನೋಡ್ರಿ. ಇಲ್ಲೇ ವಡೋದರಾಯಿಂದ ಕಾರವಾರಕ್ಕೆ ಟಿಕೆಟ್ ತೊಗೊಂಡೆ ನಾನು 1190 ಕಿಲೋಮೀಟ್ರಿಗೆ. ಜನರಲ್ ಟಿಕೆಟ 335 ರೂಪಾಯಿ. ಈಗಿಂದ ನಂದು ಫಸ್ಟ್ ಅಟೆಂಪ್ಟ್ ಇರುತ್ತೆ ಗಾಂಧಿಧಾಮ್ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್. ಅದು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ. ಅದ್ರ ಹಿಂದೆ ನಿಜಾಮುದ್ದೀನ್ ಎರ್ನಾಕುಲಂ ಬರುತ್ತೆ. ಅದ್ರ ಹಿಂದೆ ಮತ್ತು ಮರುಸಾಗರ್ ಬರುತ್ತೆ. ಅದ್ರ ಹಿಂದೆ ಮಡಗಾಂವ್ ರಾಜಧಾನಿನೂ ಬರುತ್ತೆ. ನೋಡಂತ ಎಲ್ಲ ಟ್ರೈನಾಗ ಟ್ರೈ ಮಾಡಿ ಎದ್ರೊಳಗೆ ಸಿಗುತ್ತೆ ಅದ್ರೊಳಗೆ ಹತ್ತೋಣ. ಬರೀ ವಡೋದರ ಒಳಗೆ ಈ ಗಾಡಿಗೆ ಇಷ್ಟು ರಶ್ ನೋಡಿ ನನಗೇನು ಈ ಗಾಡಿ ಒಳಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಅನ್ಸಾತಿಲ್ಲ ರೀ. ಭಾಳ ಹೆವಿ ಕ್ರೌಡೆಡ್ ರೈಲ್ವೆ ಸ್ಟೇಷನ್ ಇದು. ಹಂಟ್ ಬಿಗಿನ್ಸ್ ಫಾರ್ ಟ್ರೈನ್. ಭಾಳ ಇಂಟ್ರೆಸ್ಟಿಂಗ್ ಏನಂತಂದ್ರೆ ಮೊದಲ ಮಡಗಾಂವ್ ರಾಜಧಾನಿ ಹೋಗ್ಬೇಕಿತ್ತು, ಬಟ್ ಗಾಂಧಿಧಾಮ್ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ಸಿಗೆ ಎಂಟ್ರಿ ಕೊಟ್ರು. ಸೊ ಹೋಗೋಣ ಬರೀ ಅಪ್ರೋಚ್ ಮಾಡಿ ಪ್ರತಿಯೊಂದು ಬೋಗಿನೂ ಆರೈಸಿರಿಪ್ಪ. ಗಾಂಧಿಧಾಮ್ ಪ್ಲಾನ್ ಆಲ್ಸೋ ಡ್ರಾಪ್ಡ್.
2ನೇ ನಂಬರ್ ಪ್ಲಾಟ್ಫಾರ್ಮ್ ಒಳಗೆ ಬಾಂದ್ರಾ ನಿಜಾಮುದ್ದೀನ್ ಗರೀಬ್ ರಥ್ ಐತಿ. ಸಾರಿ, ಬಾಂದ್ರಾ ಜೈಪುರ್ ರೀ ಇದು. ಬಾಂದ್ರಾ ನಿಜಾಮುದ್ದೀನ್ ಬಾಂದ್ರಾ ಜೈಪುರ್ ಅಂತ ಹಾಕ್ಯಾರ ಬೋರ್ಡ್. ರಾಜಧಾನಿ ಬಂತು ನೋಡ್ರಿ ಇಲ್ಲಿ. ತುಘಲಕಾಬಾದದ್ದು ವ್ಯಾಪ್ಸವನ್ ಜೊತೆ ಮಡ್ಗಾಂವ್ ರಾಜಧಾನಿ. ಈ ರಾಜಧಾನಿ ಇದನ್ನ 365 ಡೇಸ್ ಒಳಗೆ 2 ತಿಂಗಳು ಅಷ್ಟೇ ಪ್ಯಾಕ್ ಹೊಡೋದ್ರಿ. ಉಳಿಕಿದ ದಿನ ಎಲ್ಲ ಖಾಲಿ ಇರುತ್ತಿದೆ. ಉಳಿ ಜನನೂ ಜಾಸ್ತಿ ಇದಾರೆ. ಕೇಳೋಣಂತ TC ಅವ್ರಿಗೆ. ರಾಜಧಾನಿ ಒಳಗೂ ಕೇಳಿದೆ, ನೋ ಟಿಕೆಟ್ಸ್ ಅವೈಲೇಬಲ್. ಗಾಡಿ ಇದು RAC ಐತಿ. 6700 ಕೊಟ್ಟರೆ ನೀವು ವಿತ್ ಫೈನ್ ಟ್ರಾವೆಲ್ ಮಾಡ್ಬೋದು ವಿತೌಟ್ ಸೀಟ್ ಅಂತ ಹೇಳಿ. 6700 ಕೊಟ್ಟು ಟ್ರಾವೆಲ್ ಮಾಡೋ ಅರ್ಜೆನ್ಸಿನೂ ನನಗಿಲ್ರಿ. ಸೊ ರಾಜಧಾನಿ ಆಲ್ಸೋ ಡ್ರಾಪ್ಡ್. ಇಲ್ಲಿ ನೋಡ್ರಿ, ಇಲ್ಲಿ ರಾಜಧಾನಿ ಕ್ರೌಡ್ ನೋಡ್ರಿ, ಎಷ್ಟು ಕ್ರೌಡ್ ಇಳಿತಲ್ಲ ಅಷ್ಟೇ ಕ್ರೌಡ್ ಹತ್ಕೊಂಡು ಐತಿದೆ. ಬೆಳಿಗ್ಗೆ 6:20ಕ್ಕೆ ಬಿಟ್ಟಿರ್ತಿದೆ ನಿಜಾಮುದ್ದೀನ್ಗೆ. ಹಜರತ್ ನಿಜಾಮುದ್ದೀನ್ ಎರ್ನಾಕುಲಂ ಸೂಪರ್ ಫಾಸ್ಟ್ ಬಂತು ನೋಡ್ರಿ. ಇದಕ್ಕೊಂದು ಟ್ರೈ ಕೊಡೋಣ. ಇದು ಇದ್ರೊಳಗೆ 4-5 ಬರೀ 3 ಟೈರ್ ಎಕನಾಮಿನ ಅದಾವ. ಜಸ್ಟ್ TC ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ. ಅವ್ರು ಹೇರ 70 ನಂಬರಿಗೆ ಕುಂದ್ರಿ BT ಒಳಗೆ ಅಂತಂತೇಳಿ. 69-70 ಇಬ್ಬರು ಪ್ಯಾಸೆಂಜರ್ ಇದ್ದೀವಿ ನಾವು. ಇಬ್ಬರಿಗೂ ಕೊಟ್ರೆ ಅಪ್ ಟು ವಸೈ ರೋಡ್. ಮುಂಬೈದೇನು ಔಟ್ರದ್ದು ಇರುತ್ತಲ್ಲ, ವಸೈ ರೋಡ್ ಮಟ್ಟ ನಾವು ಕೊಡ್ತಾರೆ. ಅಲ್ಲಿಂದ ಮುಂದೆ TCಗೆ ನೀವು ಮಾತಾಡ್ಕೋರಿ ಅಂತ ಯಾರು. ಸೊ ನೋಡೋಣ ಅಂತ. ನನ್ನಂತೂ ಕಾರವಾರ ಮಟ್ಟ ಜನರಲ್ ಟಿಕೆಟ್ ಐತಿ. ಡಿಪಾರ್ಟ್ ಆದೀವಿ ನಾವು. 4-5 ಟ್ರೈನ್ ಅಡ್ಡಾಡಿ 7-8 TC ಅವ್ರನ್ನ ಮೀಟ್ ಆದಮೇಲೆ ಫೈನಲಿ ನಾನೀಗ ವಡೋದರಾಯಿಂದ ಡಿಪಾರ್ಟ್ ಆದೆ. ರಾಜಸ್ಥಾನ್ ವಾಹಿನಿ ಅಂತೇಳಿ ಭಾರತ್ ಗೌರವ ಟೂರಿಸ್ಟ್ ಟ್ರೈನು ಬಂದೈತಿಲ್ಲ. किंग राजधानी एंट्री आत नोड्री इल्ले 12951 मुंबई सेंट्रल न्यू दिल्ली. गॉडफादर ऑफ ಪೂರ್ತಿ ಪ್ಯಾಕ್ ಐತೆ ನೋಡ್ರಿ ಗಾಡಿ. ಇದ್ರ ಹಿಂದಿಂದನ ಅಟ್ಯಾಚ್ ಅಂದ್ರೆ ಇದ್ರ ಹಿಂದಿಂದನ ಹೋಗುತ್ತೆ ಆಗಸ್ಟ್ ಕ್ರಾಂತಿ ರಾಜಧಾನಿ. ಅದು ತೇಜಸ್ ಐತೆ. ನಾವೀಗ ಸೂರತ್ ಜಂಕ್ಷನಿಗೆ ಸೂರತ್ತಿಗೆ ಎಂಟ್ರ್ ಆಗತ್ತೀವಿ. ಡೈಮಂಡ್ ಸಿಟಿ ಆಫ್ ಇಂಡಿಯಾ ಸೂರತ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಹಿಂದಿಂದ ಅಟ್ಯಾಚ್ ಆಗಿಲ್ಲ ಆಗಸ್ಟ್ ಕ್ರಾಂತಿ ರಾಜಧಾನಿನೂ ಬರೋದೈತಿ. 8:02 ಅದ್ರದ್ದು ಅರೈವಲ್ ಇದೆ. ಅದ್ರ ನೋಡ್ಬೋದು ನೀವು ಇಲ್ಲಿ ಪ್ಲಾಟ್ಫಾರ್ಮು ಅನೌನ್ಸ್ ಆಗಿಬಿಟ್ಟದೆ. ಅದ್ರ ಸಂಬಂಧ ಜನ ಜಾಸ್ತಿ ನೀವು ನೋಡ್ಬೋದು ಇಲ್ಲಿ. ಮುಂಬೈ ಸೆಂಟ್ರಲ್ ಹಜರತ್ ನಿಜಾಮುದ್ದೀನ್ ರಾಜಧಾನಿ ಬಂತು ನೋಡ್ರಿ. ಅದು ಕಿಂಗ್ ರಾಜಧಾನಿ ನ್ಯೂ ಡೆಲ್ಲಿಗೆ ಹೋದ್ರೆ ಇದು ಹಜರತ್ ನಿಜಾಮುದ್ದೀನ್ಗೆ ಹೋದ. ಎರಡು ಮುಂಬೈ ಸೆಂಟ್ರಲಿಂದನೇ ಸ್ಟಾರ್ಟ್ ಆಗ್ತಾವೆ. ಬಟ್ this is also Tejas livery, pack and pack with RAC. ಏನೋ ಅಂದ್ರೆ ನೀವು CR ರಾಜಧಾನಿದು ಕ್ರೇಜ್ ಯಾವ ಗಾಡಿಗೂ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಏನು ಓವರ್ಟೇಕ್ ಮಾಡುತ್ತಿರೋದು ಗಾಡಿ. ಆ ಗಾಡಿ ಬಂತಂದ್ರೆ ಲೈನ್ ಕ್ಲಿಯರ್ ಆಗಿಬಿಡುತ್ತೆ.
ಮುಂಬೈ ಸೈಡ್ ಟ್ರೈನ್ ಹೊಂಟತ್ತಂದ್ರೆ ವಡಾಪಾವ್ ಹೆಂಗೆ ಮಿಸ್ ಮಾಡೋದಾಗತ್ತಿಲ್ಲ ರೀ. ಸೊ ಬಿಸಿ ಬಿಸಿ ವಡಾಪಾವ್ ತೊಗೊಂಡೆ ಆಫ್ಟರ್ ಸೂರತ್. ಏನು ಸ್ಮೂತ್ ಟ್ರ್ಯಾಕ್ ಐತ್ರಿ, ನಾನ್ ಸ್ಟಾಪ್ ಆಲ್ರೆಡಿ. ಮುಂಬೈನ ಔಟ್ರ್ ಆದಂಥ ಹೊಸ ರೋಡಿಗೆ ಇಳಿದೆ ರೀ. ಮತ್ತು ಈ ಲಗೇಜ್ ತೊಗೊಂಡು ಇಳಿದೆ. ಇಲ್ಲಿಂದ ಏನು ಆಪ್ಷನ್ ಇಲ್ಲ ಅಂತ ಫುಲ್ ಪ್ಯಾಕ್ ಐತೆ ಗಾಡಿ, ಏನಿಲ್ಲ ನನ್ನ ಫೈನ್ ಕೊಟ್ಟರು ನೀನು ಇಲ್ಲ ಅಂತಂತ ಹೇಳಿ ನನ್ನ ಇಳಿಸಿದ್ರಿ. ಈಗ ಟಿ ಸಿ ಅವರ ಹೇಳಿರವ್ರ ಸುಮ್ಮನೆ ನಿಂಗೆ ಕೊಟ್ಟು ಯೂಸ್ ಇಲ್ಲ, ಡೋರ್ ಹತ್ರ ಕೂತ್ಕೊಳ್ಳೋ ಬದಲಿ ಇಳಿದ್ಬಿಡು ಅಂತ ಹೇಳಿ. ಈಗ ಮುಂಬೈ ಲೋಕಲ್ ಐತಿ ನೋಡ್ರಿ, ಟ್ರಾನ್ಸಿಷನ್ ಹೆಂಗಿತ್ತು. ಪಾಟ್ನಾ ಟಿಕೆಟ್ ತೊಗೊಂಡೆ ಫಸ್ಟ್ ಕ್ಲಾಸದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ. CST ಅಂತಾರೆ ಅದಕ್ಕೆ ಲೋಕಲ್ ಅದ. ನಾನು ಇಲ್ಲಿಂದ ದಾದರ್ಗೆ ಹೋಗ್ಬೇಕು, ದಾದರ್ ವೆಸ್ಟರ್ನ್ಗೆ ಹೋಗಿ ಚೇಂಜ್ ಮಾಡಿ ಸೆಂಟ್ರಲ್ ಟ್ರೈನ್ ಹಿಡ್ಕೊಂಡು ನಾವು ಹೋಗ್ಬೇಕು ರೀ CSTಗೆ. CSTಯಿಂದ ನಂದು ಪ್ಲ್ಯಾನ್ ಆಗೈತಿ. ಫೈನಲಿ CSMTಗೆ ಎಂಟ್ರ್ ಆದವು ನೋಡ್ರಿ. ಈಗ ಇದು ಲಾಸ್ಟ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ದ ಲೋಕಲ್ ಸ್ಟೇಷನ್. ನಾನು ಇಲ್ಲೇ ಬೆಳಗಿನ ಮಟ್ಟ ಸ್ಟೇ ಮಾಡಿ ನಾನು ಕರೆಂಟ್ ಒಳಗೆ ಟಿಕೆಟ್ ಸಿಕ್ಕತ್ರಿ ಉದ್ಯಾನ ಎಕ್ಸ್ಪ್ರೆಸ್ ಒಳಗೆ. ಇದು CST ರೈಲ್ವೆ ಸ್ಟೇಷನ್. 12:50 ಆಗತ್ತದ ಈಗ ಟೈಮಿಂಗ್. ಬೆಳಗ್ಗೆ 8:10ಕ್ಕೆ ಉದ್ಯಾನ ಎಕ್ಸ್ಪ್ರೆಸ್ ಐತಿ. ಅಲ್ಲಿ ಮಟ್ಟ ಸ್ಟೇ ಮಾಡೋಕೆ ಇಲ್ಲೊಂದು ನಮ್ಮ ಪೋರ್ಟ್ಸ್ ಅಂತ ಐತಿ, ಪಾಡ್ಸ್, ಅಲ್ಲಿ ಹೋಗ್ಬೇಕೀಗ 15ನೇ ಪ್ಲಾಟ್ಫಾರ್ಮಿಗೆ. ವಸೈಯಿಂದ ಚರ್ಚ್ ಗೇಟ್ ಸೈಡ್ ಹೋಗುವಂಥ ಫಾಸ್ಟ್ ಲೋಕಲ್ ತೊಗೊಂಡು ದಾದರ್ ವೆಸ್ಟರ್ನಿಗೆ ಬಂದ್ರಿ. ದಾದರ್ ವೆಸ್ಟರ್ನಿಂದ ಸೆಂಟ್ರಲ್ ರೈಲ್ವೆಗೆ ಚೇಂಜ್ ಮಾಡ್ಕೊಂಡು ನಾನೀಗ ಬಂದೆ CSTಗೆ. CSMT ಒಳಗೆ ಇದು 15, 16, 17 ಏನು ಪ್ಲಾಟ್ಫಾರ್ಮ್ ಐತಲ್ಲ, ಅಲ್ಲೇ ಒಂದು ನಮ್ಮ ಸ್ಲೀಪಿಂಗ್ ಪಾಡ್ಸ್ ಐತಿ. ಅದನ್ನು ತೊಗೊಂಡೆ. ನಾನು 5 ತಾಸಿಗೆ 700 ರೂಪೀಸ್ ಏನೋ ಬಿತ್ತದ. ನಮ್ಮ ಜರ್ನಿದು ಡೇ 3. ಇವತ್ತಿನ ಜರ್ನಿ ಐತಿ ನಮ್ದು ಸೊಲ್ಲಾಪುರ ಅಲ್ಲ ಮುಂಬೈಯಿಂದ ಬೆಂಗಳೂರಿಗೆ ಹೋಗುವಂಥ ಉದ್ಯಾನ ಎಕ್ಸ್ಪ್ರೆಸ್ ಒಳಗೆ. ಡಾಟ್ ಆನ್ ಟೈಮ್ 8:10ಗೆ ಡಿಪಾರ್ಟ್ ಆದೀವಿ ನಾವೀಗ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಸಿಂದ. ಆಫ್ಟರ್ 6 ಅವರ್ ಬ್ರೇಕ್ ಅಂತ ಹೇಳ್ಬೋದು ನೀವು. ಈಗ ಪುಣೆ ಮಠ ಟಿಕೆಟ್ ಐತಿ. ಪುಣೆಯಿಂದ ಮುಂದೆ ಹೆಂಗೆ ಮಾಡೋದಂತೆ, ಪುಣೆಯಿಂದ ಸೊಲ್ಲಾಪುರಕ್ಕೆ ಟಿಕೆಟ್ ನೋಡಿದೆ. ಇದೇ ಟ್ರೈನ್ ಒಳಗೆ ನಾಟ್ ಅವೈಲೇಬಲ್. ಸೊಲ್ಲಾಪುರದಿಂದ ಮತ್ತು ಬೆಂಗಳೂರು ನೋಡಿದೆ. ಆ ಸೆಕ್ಷನ್ ಒಳಗಂತೂ ಮರ್ತಾ ಬಿಡ್ಬಿಟ್ರೆ, ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಸಿಗೋದೇ ಇಲ್ಲ. ನಮ್ಮ ಕಲಬುರಗಿ ಜನ ಅದು ಅದಾರೆ ಅಂದ್ರೆ ಅರ್ಥ ಮಾಡ್ಕೋಬೋದು. ಕಲಬುರಗಿ ಯಾದಗಿರಿ ರಾಯಚೂರು. ಸೊ ನಾನೇನು ಟ್ರೈ ಮಾಡಿದೆ, ಹುಬ್ಬಳ್ಳಿಗೆ ಯಾವ ಟ್ರೈನ್ ಅದಾವ ನಮ್ಮ ಪುಣೆಯಿಂದ ಅಂತೇಳಿ ನೋಡಿದೆ. ಒಂದೇ ಭಾರತ್ ಸಿಕ್ತು. ಸೊ ಒಂದೇ ಭಾರತ್ ಖಾಲಿನೂ ಇತ್ತು, ಟಿಕೆಟು ಬುಕ್ ಮಾಡಿಕೊಂಡೆ. ಮತ್ತು ಮುಂದೆ ನಮ್ಮ BSF ಒಳಗೆ ಬೆಳಗಾವಿ ಸೂಪರ್ ಫಾಸ್ಟ್ ಒಳಗೆ ವೇಟಿಂಗ್ ಒಳಗೆ ಟಿಕೆಟ ಬುಕ್ ಮಾಡ್ಕೊಂಡೀನಿ ಬೆಂಗಳೂರು ಮಟ್ಟ. ಉದ್ಯಾನ ಎಕ್ಸ್ಪ್ರೆಸ್ಸದ ಮಾರ್ನಿಂಗ್ ರನ್ ಭಾಳ ಬೋರಿಂಗ್ ಇರತ್ತೆ ರೀ. ಇದಕ್ಕಂತೂ ಎಷ್ಟು ಹೊಲಸು ಸ್ಲಾಟ್ ಐತಂದ್ರೆ ಓವರ್ಟೇಕ್ ಇರಲ್ಲ, ಕ್ರಾಸಿಂಗ್ ಇರಲ್ಲ. ಈ ಟ್ರೈನ್ ಒಳಗೆ ಸೈಡ್ ಪ್ಯಾಂಟ್ರಿ ಐತಿ, ಪ್ಯಾಂಟ್ರಿನೂ ಇಲ್ಲ ಇಷ್ಟು ಲಾಂಗ್ ಜರ್ನಿ ಇದ್ರು. ಸೊ ನಾನು ಪೋಹಾ ತೊಗೊಂಡನಿ, ಟೇಸ್ಟಿ ಅನ್ನಿಸ್ತಾ ನೋಡಿ ತೊಗೊಂಡೆ. ಮತ್ತು ಇಲ್ಲೇ ವೆಜ್ ಕಟ್ಲೆಟ್ ಐತಿ. ಸೊ 2 ಬ್ರೆಡ್, 2 ಕಟ್ಲೆಟ್ ಪೀಸಸ್ ಮತ್ತು ಒಂದು ಸಾಸ್ನು ಕೊಟ್ಟಾರ. ನಂಗೆ ಭಾಳ ಟೆಂಪ್ಟಿಂಗ್ ಅನ್ಸತ್ತಿದ್ದ ಪೋಹಾ ಟೇಸ್ಟ್ ಮಾಡಂತ. ಶೇಂಗಾ ಹಾಕಿ ಮಸ್ತ್ ಟಾಪಿಂಗ್ಸ್. ಎಕ್ಸ್ಪೆಕ್ಟೇಷನ್ ಇತ್ತು ಚಲೋ, ಅದಕ್ಕೆ ತೊಗೊಂಡಿದ್ದ. ಇದು ಚಲೋ ಇದೆ. ಕಟ್ಲೆಟ್ ಆಲೂ ಬಿಟ್ರೆ ಏನಿಲ್ಲ ಒಳಗೆ. ಭಾಳ ಎವರೇಜ್ ಐತಿ. ನಾನೇನು ಅನ್ಕೊಂಡೆ ಅಂದ್ರೆ ಒಂದೇ ಭಾರತಕ್ಕದು ಹೋಟೆಲ್ ಕಟ್ಲೆಟ್ ಅದಾಗ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮೇಲೆ ತೊಗೊಂಡೆ. ಬಟ್ ಎಕ್ಸ್ಪೆಕ್ಟೇಷನ್ ಫ್ಲೈಟ್ ಕ್ರೈಸಿಸ್ದು ಎಫೆಕ್ಟ್ ನೋಡ್ರಿ ನೀವು. ಇಲ್ಲಿ ಉದ್ಯಾನ ಫುಲ್ ಪ್ಯಾಕ್ ಆಯ್ತು. ವಾಪಸ್ RACನೂ ಐತೆ ಅನ್ಕೋತಾನೆ. ನಾನು 3 ತಾಸು 40 ನಿಮಿಷದೊಳಗೆ ಬಂದೀವಿ ನಾವು. ಆ್ಯಕ್ಚುಯಲ್ ಟೈಮಿಂಗ್ ಇತ್ತು 11:40 ಏನೋ, 12 ಗಂಟೆ ಆಗತ್ತೈತಿ. ಒಂದು 20 ನಿಮಿಷ ಡಿಲೇ ಆಗೀವಿ. 4 ತಾಸು 3 ತಾಸು 50 ನಿಮಿಷದೊಳಗೆ ಬಂದ್ವಿ. ಪುಣೆ ಒಳಗೆ ಇಲ್ಲೇ ನಂದು ಇದಕ್ಕೆ ಮತ್ತು ಒಂದೇ ಭಾರತ್ಗೆ 2.5 ತಾಸು ಟೈಮ್ ಐತಿ. ಸೊ ಅದ್ರ ಸಂಬಂಧ ನಾನು ಒಂದೇ ಭಾರತಕ್ಕೆ ವೆಯ್ಟ್ ಮಾಡ್ಬೇಕಲ್ಲ. ಸೊ
ಸ್ವಲ್ಪ ಫ್ರೆಶ್ ಅಪ್ ಆದ್ರೆ ಆತಂಥೇಳಿ ನಾನೀಗ ಪುಣೆ ಸ್ಟೇಷನ್ ಒಳಗೆ ರಿಟೈರಿಂಗ್ ರೂಮ್ ಐತಿ ಅದನ್ನು ಬುಕ್ ಮಾಡೀನಿ ಹೆಂಗೈತೆ ಅಂಥೇಳಿ ನಿಮಗೂ ತೋರಿಸ್ತಾನೆ. ಪುಣೆ ಸ್ಟೇಷನ್ ಒಳಗೆ ಹಳದಿರಾಮ್ಸ್ ಏನೈತೆ ಅಲ್ರಿ, ಹಳದಿರಾಮ್ಸ್ ಬಾಜು ನನ್ನ ಮೆಟ್ಲ ಸಿಗುತ್ತೆ ನಿಮ್ಗೆ ಇಂತಲೇ ಹತ್ತಿ ಬಂದ್ರೆ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ನಿಮ್ಗೆ ಇಲ್ಲೇ ರಿಟೈರಿಂಗ್ ರೂಮ್ ನೋಡೋಕೆ ಸಿಗುತ್ತೆ. ಸೊ ನೋಡ್ಬಲ್ಲಿ ಡಾರ್ಮೆಟ್ರಿ ನಾನ್ ಎ ಸಿ ಲೇಡೀಸ್ ಡಾರ್ಮೆಟ್ರಿ ಎ ಸಿ ರಿಟೈರಿಂಗ್ ರೂಮ್ಸ್ ಎಲ್ಲ ಇಲ್ಲೇ ಅವೈಲೇಬಲ್ ಐತಿ. ಟ್ಯಾರಿಫ್ ಬೇಕಂತಂದ್ರೆ ಇದನ್ನು ಪಾಸ್ ಮಾಡಿನೂ ನೋಡ್ಕೋರಿ. ಇದು ನೋಡ್ರಿ ಪುಣೆದ ಡಾರ್ಮೆಟ್ರಿ ಹಿಂಗೆಲ್ಲ ನಿಮ್ಗೆ ಬೆಡ್ಸ್ ನೋಡೋಕೆ ಸಿಗ್ತಾವೆ. ನನ್ನ ಅಂತಾನೆ ಇದು ಮಡಗಾಂವ ಮತ್ತು ಬೆಂಗಳೂರು ಡಾರ್ಮೆಟ್ರಿ ಇರುತ್ತಲ್ಲ ಅದಕ್ಕಿಂತ ಪೂರ್ತಿ ತದ್ವಿರುದ್ಧ ಐತಿ. ಒಂದು ಹಾಲ್ ಸಿಗುತ್ತೆ, ಹಾಲ್ ಒಳಗೆ ನಿಮಗೆ ಬೆಡ್ ಹಾಕಿ ಸಿಗುತ್ತೆ. ಬೆಡ್ ಐತಿ, ಅದ್ರ ಮೇಲೆ ಒಂದು ಬ್ಲ್ಯಾಂಕೆಟ್ ಕೊಡ್ತಾರೆ, ಚಾರ್ಜಿಂಗ್ ಸಾಕೆಟ್, ಎ ಸಿ ಎಲ್ಲ ನಿಮಗೆ ಸಿಗುತ್ತೆ. 380 ರೂಪಾಯಿ ತೊಗೋತಾರೆ ಇದಕ್ಕೆ. ನೋಡಿರಿಲ್ರಿ ಪ್ರೀ ಪ್ಲ್ಯಾನ್ ಇಲ್ಲಾಂದ್ರೆ ಎಷ್ಟೆಲ್ಲ ಖರ್ಚಾಗತ್ತೆ ಅಂತೇಳಿ ನನಗೆ ಅಲ್ಲಿಂದ ಗೊತ್ತಾಗಲಿಲ್ಲ. ಯಾಕಂದ್ರೆ 400-500 ಹೊಂಟಿತ್ತು. ನನಗೆ ಅದು ಟೆನ್ಷನ್ ಒಳಗೆ ನನಗೆ ಫೀಲ್ ಆಗಲಿಲ್ಲ. ನನಗೆ ಡೆಸ್ಟಿನೇಷನ್ ಮುಟ್ಟೋದಿತ್ತು. ಬಟ್ ಯಾವಾಗ ನಾನು ಅದೆಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡ್ತೇವಲ್ಲ ಅಂದ್ರೆ ಎಷ್ಟು ಖರ್ಚಾತ ಎಲ್ಲಿ ರೊಕ್ಕ ಹೋತಂದು ಅವಾಗ ನನಗೆ ತಿಳಿಗೆ ಬಂತು. ಬರೀ ಒಂದು ವಿಡಿಯೋ ಮಾಡೋಕ್ಕಿಲ್ಲ ನಾನು ಇದಕ್ಕೆ 8,000 ರೂಪಾಯಿ ಖರ್ಚು ಮಾಡೇನೆ ಅಂತೇಳಿ. ಸೊ ಇದು ಜೋಧ್ಪುರದಿಂದ ಪುಣೆ ಮಠ ಅದ ಅಲ್ಟಿಮೇಟ್ ಅಡ್ವೆಂಚರ್ ನಿಮ್ಗೆ ಎಷ್ಟು ಆಗೈತೆ ಅಂತೇಳಿ ಅನ್ಕೋತೀನಿ. ನಾನು ಎಷ್ಟಾಗತ್ತಲ್ಲ ಅಷ್ಟು ನನ್ನ ಕೈಯಿಂದ ತೋರ್ಸಾಕ ವೇಸ್ನ ನಿಮಗೆ ತೋರಿಸೀನಿ. ಹಿಂಗೆಲ್ಲ ಆಗುತ್ತೆ ನಮ್ಮ ಜೊತೆ ಸಿಚುವೇಶನ್ ಅಂತೇಳಿ. ಇಂದ ನಂದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಪುಣೆಯಿಂದ ಹುಬ್ಬಳ್ಳಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ. ಮತ್ತು ಇನ್ನೊಂದು ಅಪ್ಡೇಟ್ ಏನಾಯ್ತು ಅಂತಂತಂದ್ರೆ ನಂದು BSF ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಸೊ ಅಲ್ಲಿಂದ ಮುಂದೆ ಜರ್ನಿ ಹೆಂಗಿರುತ್ತೆ ಅದನ್ನು ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಒಳಗೆ ನೋಡೋಕೆ ಸಿಗುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಐತ್ರಿ. ಜೋಧ್ಪುರದಿಂದ ಬೆಂಗಳೂರಿಗೆ ಬರೋದು ಅಷ್ಟು ಆಸಾನ್ ಇಲ್ಲ. ಸೊ ಸಿಗೋಣ ಅಂತ ಮುಂದಿನ ನೋಡುವಾಗ ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತು.